ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ವಿಡಿಯೋ ಹಾಕ್ತಾಯಿದ್ದೀನಿ. ಹಾರಿಸ್ಕೊಳ್ಳೋಕ್ಕೆ ತುಂಬ ಜನ ಹಕ್ಕಿಗಳು ಕೇಳ್ತಾ ಇದ್ದೀರಾ. ಕೆಂಪು ಕತ್ತಲ್ಲಿ ಸುರ್ಮಿ ಗಂಡು ಇವತ್ತು ಆಗ್ತಿರೋ ವೀಡಿಯೋಗಳೆಲ್ಲ ಹೋದ ವರ್ಷ ಆಡಿರೋ ಹಕ್ಕಿಗಳು. ಈ ವರ್ಷ ಇನ್ನೂ ಆಡೋಕ್ಕೆ ಬಿಟ್ಟಿಲ್ಲ, ಯಾಕಂದರೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟು ರೆಕ್ಕೆಗಳೆಲ್ಲ ಬರ್ತಾ ಇರೋ ಹಕ್ಕಿಗಳು. ಈ ಗಂಡು ಹೋದ ವರ್ಷ 4.25 ಹಾರಿದೆ. ಇವಾಗ ಇದಕ್ಕೆ ವಯಸ್ಸು ಬಂದ್ಬಿಟ್ಟು 2 ದಸ್ತದ ಗಂಡಿದು. ಹೋದ ವರ್ಷ 1-1.5 ದಸ್ತ ಒಳಗಡೆಲ್ಲ 4.25 ಆಡಿರೋ ಗಂಡು. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗೋ ಗಂಡಿದು. ಏನಂದರೆ ಈ ವರ್ಷ ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ, ಇನ್ನೂ ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರೂ ಆರಾಮಾಗೆ ಟೂರ್ನಮೆಂಟ್ಗೆ ರೆಡಿ ಮಾಡ್ಕೊಳ್ಳೋವಂಥ ಅಕ್ಕಿಗಳು. ಕ್ವಾಲಿಟೀಸು ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ತಿರಿ ಎಲ್ಲ ಫುಲ್ ಬಂದಿದೆ, ಅದು ನಾನು ನಿಮಗೆ ತಿರಿದು ಡೀಟೇಲ್ ತೋರಿಸ್ತೀನಿ. ಈ ಗಂಡ ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಟೂರ್ನಮೆಂಟ್ಗೆ ಒಳ್ಳೆ ಆಟ ಇರುತ್ತೆ. ಯಾಕಂದರೆ ಇವತ್ತು ಆಗ್ತಿರೋ ವಿಡಿಯೋಲ್ಲಿ ಬೆಸ್ಟ್ ಲೈನು, ನಮ್ಮ ಚಾಂಪಿಯನ್ ಲೈನ್ ಪಟ್ಟಗಳು ನಾವೇನು ಮಾಡಿಸ್ತೀವಿ, ಆ ಲೈನಲ್ಲಿ ಹಕ್ಕಿಗಳು ನಾವೇನು ಹೋದ ವರ್ಷ ಹಾರಿಸಿದ್ದೀವಿ, ಅದೇ ಹಕ್ಕಿಗಳ್ನೇ ದೊಡ್ಡ ಹಕ್ಕಿಗಳು ಮಾಡಿ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಜೊತೆ ಮಾಡೋಕ್ಕೆ ಹೋಗಬೇಡಿ, ಹೆಣ್ಮೇಲೆ ತುಳ್ಸೋಕೆ ಹೋಗಬೇಡಿ, ಹಂಗೆ ಬಿಡ್ಕೊಂಬನ್ನಿ ಅಕ್ಕಿನ. ಒಳ್ಳೆ ಟೈಮು ಈ ವರ್ಷ ಬಿಡ್ಕೊಬೋದು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ, ಅಗ್ಲ ಎದೆ ಇರುತ್ತೆ. ಕಂಡೀಷನ್ ಸಕ್ಕತ್ತಾಗಿದೆ, ತಿರಿಗಳು ಚೆನ್ನಾಗಿದೆ, ಕಣ್ಣಲ್ಲಿ ಕ್ವಾಲಿಟೀಸ್ ಸಕ್ಕತ್ತಾಗಿರುತ್ತೆ. ಅದು ನನಗೆ ಡೀಟೇಲ್ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಗ್ಲ ಎದೆ ಇರುತ್ತೆ, ಸಖತ್ತು ಒಳ್ಳೆ ಕ್ವಾಲಿಟಿಲಿರುತ್ತೆ. ತಿರಿಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ನೋಡ್ಕೊಳ್ಳಿ ಫಸ್ಟು. ಸುರ್ಮಿಯಲ್ಲಿ ಗಂಡು. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಕಣ್ಣಲ್ಲೂ ಅಷ್ಟೇ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಹಕ್ಕಿ ಶೇಪು, ಪ್ಯಾಟ್ರನ್ನು, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗಂಡು ತೋರಿಸ್ದೆ, ಇಲ್ಲಿ ನೋಡ್ಬೋದು. ರೆಕ್ಕೆ ಬಾಲ ಎರಡೂ ಒಂದೇ ಲೆವೆಲಿರುತ್ತೆ. ಲೆಂತು ಚೆನ್ನಾಗಿದೆ. ರೆಕ್ಕೆ ಬಾಲ ಎರಡೂ ನೋಡ್ಬೋದು, ಲೆಂತು ಕರೆಕ್ಟಾಗಿರುತ್ತೆ. ಚುಪ್ ತಿರಿ, ಉದ್ದ ತಿರಿ ನೋಡ್ಬೋದು. ತಿರಿಗಳು ಸಖತ್ತಾಗಿದೆ. 8ನೇ ತಿರಿ 9ನೇ ತಿರಿ ನೋಡ್ಬೋದು.
ಸಖತ್ ಚೂಪಾಗಿದೆ. 10ನೇ ತಿರಿಗಿಂತ 9ನೇ ತಿರಿ ಉದ್ದ ಬರುತ್ತೆ. ಇಲ್ಲಿ ನೋಡ್ಬೋದು ತಿರಿಯಲ್ಲಿ ಲೈಟಾಗಿ ಲಾಲ್ ಕಟ್ಟು ಇರುತ್ತೆ. ತಿರಿಗಳು ಫುಲ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಇಲ್ಲಿ 2 ಸೈಡು ತಿರಿ ಫುಲ್ ಇದೆ. ಒಂದು ವಾರ 15 ದಿನದಲ್ಲೆಲ್ಲ ಹಕ್ಕಿನ ಹಾರಿಸ್ಕೊಬೋದು. ಸಖತ್ತು ಚಡಿ ಬಲ ಇರುತ್ತೆ. ಅದು ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಫುಲ್ಲು ಚಡಿ ಬಲ ಇರುತ್ತೆ. ಲೆಂತ್ ವೈಸು, ಅಗ್ಲ ಎದೆ, ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಆಗಲೇ ಹೇಳಿದ್ದೀನಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಹಾರಿಸ್ಕೊಳ್ಳೋರಿಗೆ ಒಂದು ಒಳ್ಳೆಯ ಟೈಮಿಂಗು ಈ ಗಂಡು ಮಾಡಿಕೊಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಇದರಲ್ಲಿ ಯಾವುದೇ ಅಕ್ಕಿ ಬೇಕಾದ್ರೂ ರಿಂಗದ ಫೋಟೋ ಕಳಿಸಿ. ರಿಂಗ್ ನಂಬರ್ 3754. ವರ್ಷ 6 ಗಂಟೆ ಚಿಲ್ಲರೆ ಆಡಿರೋದು. ಪಕಾಟಗಳು ನೋಡ್ಬೋದು ಆಚೆ ಇರುತ್ತೆ. ಕವ್ವ ಮಕ್ಷಿಯಲ್ಲಿ ಗಂಡು. ಚಿಕ್ಕಬಳ್ಳಾಪುರದ್ದು ಮೇಯ್ನ್ ಫೇಮಸ್ ಲೈನ್ ಮಕ್ಷಿಗಳೇನಿದೆ ಅವಲ್ಲಿ ಪೂಟು ಕವ್ವ ಮಕ್ಷಿ ಗಂಡು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. 6 ಗಂಟೆ ಚಿಲ್ಲರೆ ಆಡಿರೋ ಗಂಡು. ಬಾಜಿ ಬಂದ್ಬಿಟ್ಟು 4-5 ಬಾಜಿ, 2-2.5 ದಸ್ತದ ಗಂಡಿದು. ಇದು ಹೋದ ವರ್ಷ ಆಡಿರೋ ಗಂಡು. ಈ ವರ್ಷ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ರೆಕ್ಕೆ ಎಲ್ಲ ಫುಲ್ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೇಕಾದಾಗಿರುತ್ತೆ. ಫುಲ್ಲು ಚಡಿಯಾಗಿರುತ್ತೆ. ಪಕಟಗಳು ನೋಡ್ಬೋದು ಆಚೆ ಇರುತ್ತೆ. ಅಗ್ಲ ಎದೆ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣದಿರುತ್ತೆ ಈ ಗಂಡಲ್ಲಿ. ಯಾರೇ ಈ ಗಂಡನ್ನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಒಳ್ಳೆ ಅಕ್ಕಿ, ಒಳ್ಳೆ ಲೈನು, ಸಖತ್ತು ದೂರಪರ ಹೋಗೋ ಬರೋ ಲೈನ್ ಇದು. ಈ ಅಕ್ಕಿ ಒಂದು ಸತಿ ಕರೆಕ್ಟಾಗಿ ಆಟಕ್ಕೆ ನಿಂತ್ಕೊಂತು ಅಂದರೆ ಹೆವಿ ದೂರಪರ ಹೋಗ್ಬಿಟ್ಟು ಬರೋ ಸ್ಟಾರ್ಟ್ ಮಾಡುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿದೆ. ಕಂಡೀಷನ್ನು ಸಕ್ಕತ್ತಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 4000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನು ಕವ್ವ ಮಕ್ಷಿಯಲ್ಲಿ ಗಂಡಿದು. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಜೊತೆ ಮೇಲೆ ಮಾತ್ರ ಹಾಕೋಕೆ ಹೋಗ್ಬೇಡಿ. ಹೆಣ್ಗಳ ಮೇಲೆ ತುಳ್ಸೋಕೆ ಹೋಗ್ಬೇಡಿ. ಹಕ್ಕಿಗಳು ಆಟ ಬಿಟ್ಬಿಡುತ್ತೆ. ನಾರ್ಮಲಾಗೆ ನಿಮ್ಮ ಮನೆ ಹಕ್ಕಿಗಳು ನೀವು ಯಾವ ಟೈಪಲ್ಲಿ ಹಕ್ಕಿನ ಉಡಾನ್ ಸೆಟ್ ಮಾಡ್ತೀರಾ ಅದೇ ಟೈಪಲ್ಲಿ ಮಾಡ್ಕೊಂಬನ್ನಿ ಸಾಕು. ಜೊತೆ ಮೇಲೆ ಹಾಕೋಕೆ ಹೋಗ್ಬೇಡಿ ಹಕ್ಕಿನ. ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕವ್ವ ಅಲ್ಲಿ ಮಕ್ಷಿ ಗಂಡು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಕವ್ವ ಮಕ್ಷಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ತಿರಿಗಳು ನೋಡ್ಬೋದು ಆಲ್ಮೋಸ್ಟು 90% ಬಾಲಕ್ಕೆ ಬಂದ್ಬಿಡುತ್ತೆ ತಿರಿಗಳು. ಇಲ್ಲಿ ನೋಡ್ಬೋದು ಇಲ್ಲಿ ಶುಪ್ ತಿರಿ ಉದ್ದ ತಿರಿ ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ. ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ. 2 ಸೈಡು ತಿರಿ ಎಲ್ಲ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲಾಲ್ ಕಟ್ಟು ಒಳ್ಳೆ ಲಾಲ್ ಕಟ್ಟಿದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಗಲೇ ಹೇಳಿದ್ದೀನಿ ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಈ ಕಣ್ಣಿನ ಕ್ವಾಲಿಟೀಸ್ ಇನ್ನೂ ಚೇಂಜಸ್ ಬರುತ್ತೆ. ಹಾರಿಸ್ಕೊಳ್ಳೋ ಕಣ್ಣನ್ನೋದು ನೋಡ್ಬೋದು ಸಕ್ಕತ್ತಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಇಲ್ಲಿ ಕಣ್ಣಲ್ಲಿ ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಶುದ್ಧ ಕಣ್ಣಿನ ಹಕ್ಕಿ. ಆಡಿಸ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಹಕ್ಕಿ ಆಗುತ್ತೆ. ಮಿಸ್ ಮಾಡ್ಕೊಬೇಡಿ. ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಹಕ್ಕಿನ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 1497. ಫಸ್ಟ್ ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿಯಾಗಿ ನಿಂತ್ಕೊಳ್ಳೋದು ಇವೆಲ್ಲ ನೋಡೋದು ಟಾಪ್ ಕ್ಲಾಸ್ ಆಗಿರುತ್ತೆ. ಸೌಂದರ್ಯ ಲೈನಲ್ಲಿ ಪಿಲಾಂಕ ಗಂಡು. ಸೌಂದರ್ಯ ಲೈನು ಕಣ್ಣಿಡಿಯೋದು ತುಂಬ ಈಸಿ ಇರುತ್ತೆ. ನಾನು ನಿಮ್ಗೆ ಅದು ಡೀಟೇಲ್ ತೋರಿಸ್ತೀನಿ. ತಿರಿಯಲ್ಲಿ ಬಾಲ ಅಲ್ಲಿ ಎಲ್ಲ ಬಿಳೆ ಲೈನ್ಗಳು ಬಿಚ್ಕೊಂಡಿರುತ್ತೆ. ಕಣ್ಣಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿದೆ. ಹೋದ ವರ್ಷ ಪಟ್ಟಾಲೇನೆ 5-5.5 ಗಂಟೆ ಹಾರಿರೋ ಅಕ್ಕಿ ಇದು.
ಇದು ಇವಾಗ ಬಂದ್ಬಿಟ್ಟು 1.5 2 ದಸ್ತದ ಗಂಡಿದು. ಜೊತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಾರಿಸ್ಕೊಳ್ಳಿ. ಹಾರಿಸಿ ಒಂದು ಒಳ್ಳೆ ಟೈಮ್ ಬಂದಮೇಲೆ ಜೊತೆ ಮಾಡ್ಕೊಳ್ಳಿ. ಟೂರ್ನಮೆಂಟಿಗೆ ಬಿಡಿ. ಫಸ್ಟು ಬಾಜಿ ಬಂದ್ಬಿಟ್ಟು 4-5 ಬಾಜಿ, ರಾಕೆಟ್ ಬಾಜಿ. ಪಕಾಟಗಳು ನೋಡ್ಬೋದು, 2 ಸೈಡೂ ಪಕಾಟ ಅಗಲ ಇರುತ್ತೆ. ಅದು ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು. ಫುಲ್ಲು ಟೈಪಲ್ಲಿರುತ್ತೆ. ಸಖತ್ತು ಬೋಟ್ ಶೇಪಲ್ಲಿರುತ್ತೆ ಅಕ್ಕಿ. ಇದು ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಯಾರೇ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆರ್ಸನೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ದಯವಿಟ್ಟು ರೆಕ್ಕೆ ಹೊಡೆಯೋಕೆ ಹೋಗ್ಬಿಡಿ, ಯಾಕಂದರೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ರೆಕ್ಕೆ ಹೊಡೆಯೋಕೆ ಹೋಗ್ಬಿಡಿ. ಟೂರ್ನಮೆಂಟ್ಗೆ ಹಾರಿಸೋರಿಗೆ ಇಸ್ಕೊಳ್ಳಿ, ಯಾಕಂದರೆ ಟೂರ್ನಮೆಂಟ್ ಹಾರಿಸಿ ಆಮೇಲೆ ನಾವೇ ನಿಮಗೆ ಗಿಫ್ಟಾಗಿ ಒಂದು ಅಕ್ಕಿನ ಕೊಡ್ತೀವಿ. ನೀವು ಒಂದು ಅಕ್ಕಿ ಇಸ್ಕೊಂಡ್ರೆ ಟೂರ್ನಮೆಂಟಿಗೆ ಹಾರಿಸ್ಬಿಟ್ಟು 5 ಗಂಟೆ ಹಾರಿಸಿದ್ರು ನಾವೇ ಒಂದು ಗಿಫ್ಟ್ ಕೊಡ್ತೀವಿ ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ. ಆವಾಗ ನಿಮಗೇನು ಕಷ್ಟ ಇರಲ್ಲ ಇನ್ನೊಂದು ಅಕ್ಕಿ ಹುಡುಕಬೇಕು ಅಂತ, ಯಾಕಂದರೆ ನಾವೇ ಒಂದು ಒಳ್ಳೆ ಲೈನಲ್ಲಿ ಈ ಲೈನ್ಗಳಿಗೆ ಮ್ಯಾಚ್ ಆಗೋವಂಥ ಲೈನೇ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ಸೌಂದರ್ಯ ಲೈನಲ್ಲಿ ಪಿಲಾಂಕ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. 10 ರಿಂದ 15 ದಿನದಲ್ಲೆಲ್ಲ ಹಕ್ಕಿನ ನೀವು ಹಾರಿಸ್ಕೊಬೋದು. ಇದನ್ನ ತುಂಬ ಒಳ್ಳೆ ಕ್ವಾಲಿಟಿಲಿ ಬಂದಿರೋ ಗಂಡಿದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಸೌಂದರ್ಯ ಲೈನ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ತಿರಿಗಳು ನೋಡ್ಬೋದು, ಆಲ್ಮೋಸ್ಟ್ ಬಾಲಕ್ಕೆ ಟಚ್ ಆಗ್ತಾಯಿದೆ. ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. ನಾನು ಆಗಲೇ ಹೇಳಿದ್ದೀನಿ ಬಿಳೆ ಲೈನ್ಗಳಿರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಗರಿಯಿಂದ ಎಂಡಿಂಗ್ ಗರೆ ತನಕ ಬಿಳೆ ಲೈನ್ಗಳಿರುತ್ತೆ. ಈ ಸೌಂದರ್ಯಲ್ಲಿ ಆಲ್ಮೋಸ್ಟ್ ಹಿಂಗೆ ಬಿಳೆ ಲೈನ್ಗಳು ನೋಡ್ಬೋದು, ಸಿಕ್ಕಾಪಟ್ಟೆ ಬಂದಿರುತ್ತೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಆರಾಮಾಗಿ ಹಾರಿಸ್ಕೊಬೋದು. ಇವೆಲ್ಲ ಹೋದ ವರ್ಷ ಆಡಿರೋ ಅಕ್ಕಿಗಳನ್ನೊಂದು ನಾನು ಡೀಟೇಲ್ ತೋರಿಸ್ತಿರೋದು. ನಿಮ್ಗೆ ಯಾವುದೋ ಒಂದು ತಿರಿ ಡ್ಯಾಮೇಜ್ ಅಂತ ಅನಿಸ್ತಾ ಇದೆ ಅಂದರೆ ಆ ತಿರಿನ ಕಿತ್ಕೊಟ್ಟು ಹೊಸ ತಿರಿ ಮೇಲೆ ಬಿಡ್ಕೊಬೋದು. ಫಸ್ಟ್ ಇದೇ ತಿರಿ ಮೇಲೆ ಬಿಡ್ಕೊಳ್ಳಿ, ಆಮೇಲೆ ನೀವು ತಿರಿ ಕಿತ್ಕೊಟ್ಟು ಹೊಸ ತಿರಿ ಮೇಲೆ ಬಿಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಅಲ್ಟಿಮೇಟ್ ಕ್ವಾಲಿಟೀಸ್ ಇರುತ್ತೆ. ಶುದ್ಧ ಪಿಲಾಂಕ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗ್ರೀನ್ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕಲು ತುಂಬಿಕೊಂಡಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಅಗಲ ಎತ್ತಿಟ್ಕೊಂಡಿದೆ ಅಂತ. ಇದು ಬಿಸಿಲಿಗಿಟ್ರೆ ಪುತ್ಲಿನ ಫುಲ್ಲು ಸಣ್ಣ ಅಗಲ ಮಾಡ್ತಾ ಇರುತ್ತೆ. ಇದು ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ದಯವಿಟ್ಟು ಹಾರಿಸೋರು ಮಾತ್ರ ಇಸ್ಕೊಳ್ಳಿ, ಆಮೇಲೆ ನೀವು ಜಾತಿ ಮಾಡ್ಕೊಬೋದು. ಫಸ್ಟೇ ಇಸ್ಕೊಂಡು ರೆಕ್ಕೆ ಹೊಡೆಯೋಕೆ ಹೋಗಬೇಡಿ. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3196. ಇದು ನಮ್ಮ ಚಿಕ್ಕದುಮ ಲೈನಲ್ಲಿ ಮಾಡಿಸಿರೋ ಹಕ್ಕಿ. ಪಟ್ಟಾಲೇನೆ 3:30 ರಿಂದ 4:15 ಗಂಟೆ ಹಾರಿರೋ ಅಕ್ಕಿ. ಒಳ್ಳೆ ಉಡಾನಿದ್ದಿದ್ದ ಅಕ್ಕಿ. ಬಾಜಿ ಬಂದ್ಬಿಟ್ಟು 1-2 ಮಾಡೋದು. ಈ ಸತಿ ಬಾಜಿ ಇನ್ನೂ ಜಾಸ್ತಿ ಮಾಡ್ಬೋದು. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ. ಇವಾಗ ಏನು ಅಕ್ಕಿಗಳು ನಾನು ತೋರಿಸ್ದೆ, ಇವುದು ಹೋದ ವರ್ಷ ಟೈಮ್ ಕಮ್ಮಿ ಆಡಿರ್ಬೋದು, ಆದರೆ ಇವಾಗ ಇಷ್ಟೊತ್ತೇನು ಅಕ್ಕಿ ತೋರಿಸ್ದೆ ಆ ಅಕ್ಕಿಗಳಿಗಿಂತ ಜಾಸ್ತಿ ಟೈಮು ಈ ವರ್ಷ ಇದೇ ಅಕ್ಕಿ ಮಾಡೋದು. ಯಾಕಂದರೆ ಅಷ್ಟು ಕನ್ಫರ್ಮ್ ಅಕ್ಕಿ ಇದು. ಕ್ವಾಲಿಟೀಸು, ಕಂಡೀಷನ್ನು, ಶೇಪು ಇವೆಲ್ಲ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ. ಏನಂದರೆ ಚಿಕ್ಕದುಮಗಳಲ್ಲಿ ಸ್ಟಾರ್ಟಿಂಗಲ್ಲಿ ಪಟ್ಟ ಇದ್ದಾಗ ಉಡಾನ್ಗಳು ಕಮ್ಮಿ ಇರುತ್ತೆ. 3 ಗಂಟೆ, 4 ಗಂಟೆ, 2 ಗಂಟೆ ಹಿಂಗಿರುತ್ತೆ. ದಸ್ತ ಆಗಿ ಹಕ್ಕಿಗಳು ಉಡಾನ್ ಮಾಡೋದು ಸ್ಟಾರ್ಟ್ ಮಾಡ್ತು ಅಂದರೆ ಏಕ್ದಮ್ ಟೈಮಿಂಗ್ ರೈಸ್ ಆಗ್ಬಿಡುತ್ತೆ. ಇವಾಗ ಏನು ಇಷ್ಟೊತ್ತು ಅಕ್ಕಿ ತೋರಿಸಿನಿ ಅವೆಲ್ಲ ಅದಕ್ಕಿಂತ ಜಾಸ್ತಿ ಟೈಮಿಂಗ್ ಬರುತ್ತೆ. ಪಕಟಗಳು ನೋಡ್ಬೋದು, ಆಚೆ ಪಕಟ ಹಕ್ಕಿ. ಈ ಹಕ್ಕಿ ವಂಶದಲ್ಲೆಲ್ಲ ಎಲ್ಲ ಹಕ್ಕಿಗಳು ಸೈಜ್ಗಳು ಸೂಪರ್ ಸೈಜಲ್ಲಿರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿದೆ. ಯಾರೇ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆರ್ಸರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಈ ಅಕ್ಕಿ ನೀವು ಕಮ್ಮಿ ಅಂದ್ರೇನು 4 ರಿಂದ 5 ವರ್ಷ ಇನ್ನೂ ಹಾರಿಸ್ಕೊಬೋದು. ಈ ವರ್ಷ ಬಿಡಿ, ಒಳ್ಳೆ ಲಾಂಗ್ ಟೈಮ್ ಬಂತು ಅಂದರೆ ಮುಂದಿನ ವರ್ಷವೂ ಬಿಡಿ, ಜೊತೆ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಲಾಂಗ್ ಟೈಮ್ ಬಂತು ಮುಂದಿನ ವರ್ಷ ಅಂದರೆ ಅದಕ್ಕೆ ನೆಕ್ಸ್ಟ್ ವರ್ಷ ಬಿಡಿ. ಜೊತೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಹಾರಿಸ್ಕೊಳ್ಳೋಕ್ಕಾಗತ್ತೋ ಅಷ್ಟು ಇದನ್ನ ಹಾರಿಸ್ಕೊಂಡು ಆಮೇಲೆ ಜಾತಿ ಮಾಡ್ಕೊಳ್ಳಿ. ಯಾಕಂದರೆ ಮೇಯ್ನು ಆಟದ ಅಕ್ಕಿ ಇದು. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇಲ್ಲೂ ಕ್ವಾಲಿಟೀಸ್ ನೋಡ್ಬೋದು. ಏನಂದರೆ ಇದು ಹಕ್ಕಿ
ಬೇರೆ ಹಕ್ಕಿಗಳ ಥರ ಎದೆ ಎತ್ಕೊಂಡು ನಿಂತ್ಕೊಳ್ಳೋದು ಅವೆಲ್ಲ ಮಾಡಲ್ಲ. ಹಿಂಗೆ ಗೂಡಿಗೆ ಬಿಟ್ಟರೆ ಆಚೆ ಓಡೋಕ್ಕೆ ನೋಡ್ತಾರತ್ತೆ. ಆದರೆ ತುಂಬ ಒಳ್ಳೆ ಲೈನ್ ಹಕ್ಕಿ, ಚಿಕ್ಕದುಮ ಅಲ್ಲಿ ಗಂಡು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಚಿಕ್ಕದುಮ ಗಂಡು ತೋರಿಸ್ದೆ. ಬಾಲಕ್ಕೂ ರೆಕ್ಕೆಗಳು ನೋಡ್ಬೋದು, ಮುಕ್ಕಾಲು ಭಾಗ ಬಾಲಕ್ಕೆ ಕವರ್ ಆಗಿರುತ್ತೆ. ಚುಪ್ತಿರಿ ಉದ್ದಾತಿರಿ ಈ 3 ತಿರಿನೂ ಕಿತ್ಕೊಡ್ಬೇಕು. ಇಲ್ಲಾಂದರೆ ಇದೇ ತಿರಿಯಲ್ಲಿ ಆರಿಸ್ಬೋದು. 3 ತಿರಿ ಕಿತ್ಕೊಡೋದು ಏನಕ್ಕೆ ಒಳ್ಳೆಯದು ಅಂದರೆ ಟೂರ್ನಮೆಂಟ್ ಟೈಮಲ್ಲಿ ಏನಾದ್ರು ಗರಿ ಉದುರಿಸ್ಕೊಂಡ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ವೆಂಟಿಲೇಷನ್ ಗ್ಯಾಪ್ಗಳು ನೋಡ್ಬೋದು, ಸಖತ್ತಾಗಿರುತ್ತೆ. ಈ ಕಡೆದೆಲ್ಲ ಹೊಸ ರೆಕ್ಕೆಗಳು ಬಂದಿರೋದು. ಇದು 3 ಹಳೆ ರೆಕ್ಕೆಗಳು. ಇದನ್ನ ಕಿತ್ಕೊಟ್ರೆ ಒಳ್ಳೆಯದು. ಇಲ್ಲ ನೀವು ಇದೆಲ್ಲ ಆರಿಸ್ತೀರಾ ಅಂದರೆ ಇದಲ್ಲೂ ಆರಿಸ್ಕೊಬೋದು. 2 ಸೈಡು ನೋಡ್ಬೋದು. 3ನೇ ತಿರಿ ಈ ಕಡೆಯಿಂದ ಕಿತ್ಕೊಡ್ಬೇಕು, ಯಾಕಂದರೆ ಹಳೆ ತಿರಿಗಳು. ಮಿಕ್ಕಿದೆಲ್ಲ ಹೊಸ ತಿರಿಗಳು ಬಂದಿದೆ. ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಖತ್ತು ಹಾರಿಸ್ಕೊಳ್ಳೋ ಲೈನಲ್ಲಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಬ್ಲೂ ಶೇಡಲ್ಲಿ ಫುಲ್ ಅಗಲ ಇರುತ್ತೆ. ಅನಾರಿ ನೋಡ್ಬೋದು, ಪಿಂಕ್ ಶೇಡಲ್ಲಿ ಅನಾರಿ ಇರುತ್ತೆ. ಅವೆಲ್ಲ ವಯಸ್ಸಾಗ್ತಾರೇ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಯಾರೇ ಇಸ್ಕೊಂಡ್ರೂ ಫಸ್ಟು ಹಕ್ಕಿನ ಹಾರಿಸಿ, ಅದಾದಮೇಲೆ ನೆಕ್ಸ್ಟು ನೀವು ಜೊತೆ ಮಾಡ್ಕೊಳ್ಳೋದು, ಜಾತಿ ಮಾಡ್ಕೊಳ್ಳೋದು ನೆಕ್ಸ್ಟು ಆಮೇಲೆ ಮಾಡ್ಕೊಳ್ಳಿ. ಫಸ್ಟು ಮೇಯ್ನು ಹಕ್ಕಿನ ಹಾರಿಸಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ. ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ರಿಂಗ್ ನಂಬರ್ 3752. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.